ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಮುಂಚಾಗಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ನಮ್ಮನ್ನು ಕರುಣಿಸುವಂತ ದೇವರು, ನಮ್ಮನ್ನು ಪ್ರೀತಿಸಿ ಆಧರಿಸಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಪ್ರೀತಿಯ ಮಕ್ಕಳೇ, ಈ ಮುಂಚಾಣಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಇಂಗ್ಲಿಷ್ ಅಲ್ಲಿ ನೋಡ್ತಾದ್ರೆ ಪ್ರೀತಿ ಮಕ್ಕಳೇ ರೇಸ್ ಕಿಡ್ಸ್ ಎಂಬುದಾಗಿ, ಕನ್ನಡದಲ್ಲಿ ನೋಡಿದ್ರೆ ಎದ್ದೇಳಿ ಮಕ್ಕಳು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಒಂದು ದಿವಸ ಶಿಷ್ಯರು ಯೇಸು ಸ್ವಾಮಿ ಮೀನು ಹಿಡಕ್ಕೆ ಶಿಷ್ಯರು ಹೋಗ್ತಾರೆ. ಪ್ರೀತಿಯ ಮಕ್ಕಳೇ, ಅಲ್ಲಿ ಮೀನೆಲ್ಲ ಹಿಡುವ ರಾತ್ರಿ ಎಲ್ಲ ಚಿಂತೆ ಮಾಡ್ತಾರೆ. ಅಯ್ಯೋ, ನಮ್ಮ ಮೀನು ಹೇಗಪ್ಪ ಹಿಡಿಲಿ, ನಮ್ಮ ಜೀವಿತದಲ್ಲಿ ಮೀನು ಸಿಗ್ತಾ ಇಲ್ಲ ಎಂಬುದಾಗಿ ಗಲಿಬಿಲಿದ್ರು. ಆದರೆ ದೇವರು ಹೇಳ್ತಾರೆ, ಈ ಕಡೆ ಹಾಕಿ ನಿಮಗೆ ಮೀನು ಸಿಗುತ್ತೆ ಎಂಬುದಾಗಿ. ಆ ರಾತ್ರಿ ಎಲ್ಲ ಅವರು ಚಿಂತೆಯಲ್ಲಿ ಕುಂತುವಾಗ ದೇವರು ಅದ್ಭುತವಾಗಿ ಅವ್ರ ಮೀನನ್ನು ಹಿಡಿದರು. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ನಮ್ಮ ಜೀವಿತದಲ್ಲಿ ನಾವು ಬಹಳ ಚಿಂತೆಯಲ್ಲಿದ್ದೀವಿ. ನನ್ನ ಜೀವಿತ ಹೇಗಪ್ಪ ನಡೆಸಲಿ ಎಂಬಂತ ಚಿಂತೆಯಲ್ಲಿದ್ದೀವಿ. ಆದರೆ ದೇವ್ರ ಮಕ್ಕಳೇ, ಈ ದಿನ ಒಂದೇ ಈ ವಾಕ್ಯ ಏನು ಹೇಳ್ತದೆ ಅಂದ್ರೆ, ಮೊದಲನೇ ಪೇತ್ರ 5:7 ವಾಕ್ಯ ಹೇಳ್ತದೆ, ನಿಮ್ಮ ಚಿಂತೆ ಭಾರವನ್ನು ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರು ನಮಗೋಸ್ಕರ ಚಿಂತಿಸುವಂತ ದೇವರು. ನನ್ನ ಮಕ್ಕಳು, ನನ್ನ ಮಗ ಯಾವುದೋ ಚಿಂತೆಯಲ್ಲಿದ್ದಾನೆ, ಕೊರತೆಯಲ್ಲಿದ್ದರೆ ಅವರಿಗೆ ಎದ್ದು ಹೇಳಿಸ್ಬೇಕು ಮಗಳಿಗೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕಂತ ಚಿಂತೆಯಲ್ಲಿರ್ಬೋದು. ಆದರೆ ದಾವೀದನ ಬರೆದ ಕೀರ್ತನೆ ಇರುತ್ತದೆ 55:27 ವಚನ ಇರುತ್ತದೆ, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಮೇಲೆ ನಾವು ಚಿಂತೆ ಹಾಕಬೇಕು. ದೇವರಿಗೆ ನೀನು ಹೇಳಿದಲ್ಲಪ್ಪ, ನಮ್ಮ ಚಿಂತೆ ಭಾರ ನಿನ್ನ ಮೇಲೆ ಹಾಕಿದರೆ ನೀನು ನಮ್ಮನ್ನು ಉದ್ಧಾರ ಮಾಡ್ತಿಂದಾಗಿ ದಾವೀದನೇ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವರಲ್ಲಿ ನಮ್ಮ ಚಿಂತೆ ಎಲ್ಲವನ್ನು ಆತನಿಗೆ ಕೊಡಬೇಕು. ಆತ ನಮಗೆ ಒಳ್ಳೆ ಮಾರ್ಗ ತೋರಿಸುವಂತ ದೇವರು. ನಮ್ಮ ಕಣ್ಣೀರು, ನಮ್ಮ ಚಿಂತೆ, ನಮ್ಮ ನೋವು ಎಲ್ಲವನ್ನು ಆತ ಮೇಲೆ ಹಾಕಬೇಕು. ಅಯ್ಯೋ, ನನ್ನ ಅನಾರೋಗ್ಯದಲ್ಲಿದ್ದೇನಲ್ಲ ಅಂತ ಚಿಂತೆಯಲ್ಲಿರ್ಬೋದು, ಅಯ್ಯೋ ನನ್ನ ಹತ್ರ ಹಣ ಇಲ್ಲ ಎಂಬಂತ ಚಿಂತೆ ಇರ್ಬೋದು. ಆದರೆ ದೇವರು ನಮ್ಮ ಚಿಂತೆ ಎಲ್ಲ ನೋಡುವಂತ ದೇವರು. ನಮ್ಮನ್ನೆಲ್ಲ ನಮಗೋಸ್ಕರ ಆತನು ನಮಗಾಗಿ ಎಲ್ಲವನ್ನು ದೇವರು ನಮ್ಮ ಬಗ್ಗೆ ಚಿಂತಿಸ್ತಾನೆ. ಅಯ್ಯೋ, ನನ್ನ ಮಗಳು ಚಿಂತೆಯಲ್ಲಿದ್ದಾಳೆ, ಆತನ ಹತ್ತಿರ ಹೋಗ್ಬೇಕೆಂಬುದೇ ದೇವರ ಆಸೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮ ಹತ್ತಿರ ಬರ್ಬೇಕೆಂಬುದೇ ಆಸೆ. ನಮ್ಮ ಚಿಂತೆ ಕೊರತೆಲ್ಲ ನೀಗಿಸುವಂತ ಸರ್ವಶಕ್ತರಾಗಿದ್ರೆ. ಅದೇ ತರ ಮತ್ತೆ ಏನು ಬರ್ತದೆ, ಸುವಾರ್ತೆ 6:23-24 ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತಕ್ಕಪಡ್ರಿ, ಆಮೇಲೆ ನಿಮ್ಮ ಚಿಂತೆ ಎಲ್ಲ ದೂರ ಆಗುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ಸಮಯ ಕೊಡಬೇಕು. ಪ್ರತಿದಿನ ದೇವರ ವಾಕ್ಯದಲ್ಲಿ, ಅಪ್ಪ ನನ್ನ ಚಿಂತೆ ಎಲ್ಲ ನಿನ್ನ ಮೇಲೆ ಹಾಕ್ತೀನಿ, ಈ ದಿನ ನನ್ನ ಎಲ್ಲ ಕೊರತೆ ನೀಗಿಸಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ದೇವರು ನಮಗಾಗಿ ಚಿಂತಿಸುವಂತ ದೇವರು. ಅಯ್ಯೋ, ನನ್ನ ಮಕ್ಕಳು ಯಾವುದೋ ದುಃಖದಲ್ಲಿದ್ದಾಳೆ, ಯಾವುದೋ ನೋವಲ್ಲಿದ್ದಾಳೆ, ಅವಳ ಚಿಂತೆಲ್ಲ ಮರೆಸಬೇಕೆಂಬುದೇ. ಹೌದು ಪ್ರೀತಿಯ ಮಕ್ಕಳೇ, ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು. ದೇವರೇ, ನೀನು ಹೇಳಿದಲ್ಲಪ್ಪ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ ಅಂತ ಹೇಳಿದಲ್ಲಪ್ಪ. ಹೌದೇಸಪ್ಪ, ನಾನು ನಿನ್ನಲ್ಲೇ ಚಿಂತಿಸ್ತೀನಿ, ನೀನು ನನಗೋಸ್ಕರ ಇದೆಯಾ, ನೀನು ನನಗೆಲ್ಲ ಸಹಾಯ ಮಾಡ್ತೇವ ಅಂತ ನಂಬಿಕೆಯಿಂದ ಜೀವಿಸುವಾಗ ದೇವರು ಖಂಡಿತವಾಗಿ ನಮಗೆ ಜಯ ಕೊಡುವಂಥ ದೇವರು. ನಾವು ಯಾವುದಕ್ಕಾಗಿ ಚಿಂತೆ ಮಾಡಬಾರ್ದು ಪ್ರೀತಿಯ ಮಕ್ಕಳೇ. ನಮ್ಮ ಭವಿಷ್ಯಕ್ಕಾಗಿ, ನನ್ನ ಜೀವನ ಯಾವುದೇ ರೀತಿಯಲ್ಲಿ ಅಂದು ಪೇತ್ರ ಮತ್ತು ಸೀಮೋನ್ ಯಾವ ಥರ ಮೀನನ್ನು ದೇವರು ಅದ್ಭುತವಾಗಿ ಅವರನ್ನು ಕೊಟ್ಟಿದ್ದರೋ, ಇಂದು ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ಆತ ನಿಮಗೋಸ್ಕರ ಚಿಂತಿಸ್ತಾನೆ. ನೀವು ದೇವರಲ್ಲಿ ನಂಬಿಕೆಯಿಂದ ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮ ಎಲ್ಲ ಸಮಸ್ಯೆನ ಬಗೆಹರಿಸುವಂತ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿയുള്ള ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಚಾನೆಯಲ್ಲಿ ನೋಡುವಂತ ಕೃಪೆ ಮಾಡಿದಪ್ಪ, ಸ್ತೋತ್ರ. ಹೌದೇಸಪ್ಪ, ನೀನು ಹೇಳಿದಲ್ಲಪ್ಪ, ನಿಮ್ಮ ಚಿಂತೆ ಭಾರ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ಹೇಳಿದೆ. ಈ ವಿಡಿಯೋ ಯಾರು ನೋಡ್ತಾರೆ ಸ್ವಾಮಿ, ಅವರು ಯಾವ ಚಿಂತೆಯಲ್ಲಿದ್ದರು ಆ ಮಕ್ಕಳನ್ನೆಲ್ಲ ಚಿಂತೆಯನ್ನು ತೆಗೆದಾಕಿ ನಿನ್ನ ಶಾಂತಿ ಕೊಡು, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ. ಎದ್ದೇಳು ಮಕ್ಕಳೇ ಎಂಬುದಾಗಿ ಹೇಳುವಾಗ ಅವ್ರಿಗೆ ರೇಸ್ ಕಿಡ್ಸ್ ಎಂಬುದಾಗಿ ನೋಡ್ತೀವಿ. ಹೌದಪ್ಪ, ಪ್ರತಿಯೊಬ್ಬರು ಚಿಂತೆಯೆಲ್ಲ ಬಿಡುಗಡೆ ಕೊಡು, ಅವ್ರ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿಯಿಂದ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಚುತ್ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್.